ಇದು ಕಾಫಿ ಹೂ ಬಿಡುವ ಸಮಯ. ಈಗ ಕಾಫಿಯ ಹೂ ಎಷ್ಟು ಅರಳುತ್ತೋ ಅಷ್ಟು ಮುಂದಿನ ಬಾರಿ ಫಸಲು ಕೈ ಸೇರುತ್ತೆ ಎನ್ನುವಂತಹ ಲೆಕ್ಕಾಚಾರ ಇರುತ್ತೆ. ಆದರೆ ಅರಳಿದ ಹೂವು ಬಾಡ್ ಹೋಗಿದ್ದು ಕಾಫಿ ಬೆಳೆಗಾರರಿಗೆ ಸಂಕಷ್ಟ ಎದುರಾಗಿದೆ. ಚಿಕ್ಕಮಗಳೂರು ಕಾಫಿ ನಾಡು ಅಂತಾನೆ ಫೇಮಸ್. ಕಾಫಿಯ ಸ್ವಾದವನ್ನ ಇಡೀ ವಿಶ್ವಕ್ಕೆ ಪಸರಿಸಿದ್ದೇ ಚಿಕ್ಕಮಗಳೂರಿನ ಕಾಫಿ ಬೆಳೆಗಾರರು. ಆದ್ರೆ ಬರದಿಂದ ಮಳೆ ಬಾರದೆ ಕಾಫಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಹೌದು, ಅರಳಿ ಬೀಜವಾಗಬೇಕಿದ್ದ ಕಾಫಿ ಹೂ ಇದೀಗ ಕಮರಿ ಹೋಗಿದೆ. ಹೀಗಾಗಿ ಮುಂದೆ ಬರೋ ಕಾಫಿ ಬೆಳೆ ಕೈ ಹಿಡಿಯಲ್ಲ ಅಂತ ಕಾಫಿ ಬೆಳೆಗಾರರು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ಫೆಬ್ರವರಿ ಮಳೆ ಬೀಳಬೇಕಾಯ್ತು. ಫೆಬ್ರವರಿ ಮತ್ತು ಏಪ್ರಿಲ್ ತಿಂಗಳು ಲಾಸ್ಟ್ ಆಗಿದೆ. ಮಾರ್ಚ್ 15 ಇಲ್ಲದೇನಿದ್ರೆ ಇದು ಏಪ್ರಿಲಲ್ಲಿ ಮಳೆ ಬೀಳಬೇಕಾಗಿದ್ದು, ಮಳೆ ಬಿದ್ದಿಲ್ಲ. ಹಾಗೆ ರೀತಿಯಾಗಿ ಒಟ್ಟಿಗೆ ಫಸಲೆಲ್ಲ ಈಗ ಎಲ್ಲ ಬಂದು 10-30 ಸೆನ್ಸ್ ಮಳೆ ಬಿದ್ದಿದೆ. ಮಳೆ ಬಿದ್ದುಬಿಟ್ಟು ಪೂರಾ ಫಸಲೆಲ್ಲ ಸುಟ್ಟೋಗಿದ್ದ ಕಾರಣದಾಗಿ ಮುಂದಕ್ಕೆ ಬೆಲೆ ಇರ್ತದೆ. ಬೆಲೆ ಇದ್ದರೂ ಬೆಳೆ ಇಲ್ಲ. ಜನಗಳಿಗೆ ಕಳಸ ಭಾಗದಲ್ಲಿ ಭಾರಿ ಕಷ್ಟ ಆಗ್ತದೆ. ಮಳೆನೇ ಇಲ್ಲ, ಏನಿಲ್ಲ. ಮೊನ್ನೆ 2 ಹನಿ ಬಿದ್ದು ಪೂರ್ತಿ ಮಗ್ಗುಗಳೆಲ್ಲ ಸುಟ್ಟೋಗಿದೆ. ನಮ್ಮ ಮುಂದಿನ ಕಾಫಿ ಉಂಟ ಇಲ್ಲ ಅಂದರೆ ನಮಗೆ ಗೊತ್ತಿಲ್ಲ. ಈ ಸತಿ ಮಳೆ ಬಂದಿಲ್ಲ. ಸಾಧಾರಣ ಅಂದರೆ ಹೋರ್ನಾಡಲ್ಲಿ ಸ್ವಲ್ಪ ಮಳೆ ಆಗಿದೆ, ಒಂದು ಅರ್ಧ ಇಂಚ್ ಆಗಿದೆ ಅಂತ. ಆಮೇಲೆ ಎಲ್ಲೂ ಗೊತ್ತಿದ್ದ ಈ ಕಡೆ ಎಲ್ಲ ಬಂದೇ ಇಲ್ಲ. ಈಗೆಲ್ಲ ಹೂವೆಲ್ಲ ಒಣಗಿ ಹೋಗಿದೆ. ಮತ್ತೆ 2 ಸೆನ್ಸನ ಬಂದು ಅಷ್ಟೇ ಆಯ್ತು. ಅದು ಇಲ್ಲ, ಅದು ಏನು ಪೂರ್ತಿ ಹೊತ್ತು ಇಲ್ಲ. ಪಟ ಬಂತು ಎಲ್ಲ ಹೋಗಿ ಬೆರಗಿಸಿದ್ರೆ ಚೇಂಜ್ ಆಗಿಲ್ಲ ಅದು. ಈಗೆಲ್ಲ ನಿಮಗೆಲ್ಲ ನೀರೆಲ್ಲ ಹೊಡಿಬೇಕಾದ್ರೆ ತುಂಬ ಕಷ್ಟ. ನೀರು ಹೊಡಿಬೇಕಾದ್ರೆ ನಮ್ಗೆ ಸಾಧಾರಣ ಅಂತಂದರೆ 4 ಕಿಲೋಮೀಟರಿಂದ ಮೇಲೆ ಬರಬೇಕು. ಇನ್ನು ಕಾಫಿ ಹೂ ಇದೀಗ ಕಮರಿ ಹೋಗಲು ಪ್ರಮುಖ ಕಾರಣ ಮಾರ್ಚ್ ತಿಂಗಳಿನಲ್ಲಿ ಮಲೆನಾಡಿಗರಿಗೆ ಮಳೆ ಕೈಕೊಟ್ಟಿರೋದು. ಪಂಪ್ಸೆಟ್ ಮೂಲಕ ನೀರು ಹಾಯಿಸಿದ್ರೂ ಯಾವುದೇ ಪ್ರಯೋಜನ ಕೂಡ ಆಗ್ತಿಲ್ಲ. ಮಾರ್ಚ್ನಲ್ಲಿ ಮಳೆಯಾದ್ರೆ ಅದು ಕಾಫಿ ಹೂ ಬಿಡುವ ಸಮಯ. ಆಗ ಮಳೆ ಆದ್ರೆ ಕಾಫಿ ಬೆಳೆಗಾರರು ಕೊಂಚ ನಿಟ್ಟುಸಿರು ಬಿಡುತ್ತಿದ್ರು. ಆದ್ರೆ ಈ ವರ್ಷ ಮೊದಲ ಮಳೆಯೂ ಕೈಕೊಟ್ಟಿದೆ. ಇದರಿಂದ ಕಾಫಿ ಬೆಳೆಗಾರರು ಮುಂದಿನ ಬೆಳೆ ಕೈಕೊಡುತ್ತೆ ಅಂತ ಕಂಗಾಲಾಗಿದ್ದಾರೆ. ಈ ವರ್ಷ ನಮಗೆ ಅದರ ವ್ಯತಿರಿಕ್ತ ಪರಿಣಾಮ ಎದುರಿಸ್ತಾ ಇದ್ದೀವಿ. ಈಗ ಒಂದು 20 ದಿವಸದ ಹಿಂದೆ 10 ಸೆನ್ಸ್ ಮಳೆ ಆಗಿತ್ತು. ಈಗ ಮೊನ್ನೆ ಕೂಡ ಒಂದು 10 ಸೆನ್ಸ್ ಮಳೆ, ಒಂದು 10ರಿಂದ 15 ಸೆನ್ಸ್, ಒಂದು ಸ್ವಲ್ಪ ಒಂದು 5-10 ಡಿಫ್ರೆನ್ಸ್ ಇರ್ಬೋದು. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಯಾಕೆ ಅಂತ ಹೇಳಿದರೆ ನಿಮ್ಮ ಕಾಫಿ ಗಿಡಗಳೆಲ್ಲ ನೋಡಿರ್ಬೋದು. 10 ಸೆನ್ಸಿಗೆ ಹೂವು ಆಗುತ್ತೆ, ಆಗಲ್ಲ ಅಂತ ಹೇಳಲ್ಲ. ಆದರೆ ಅಷ್ಟು ಒಳ್ಳೆಯ ಪ್ರಮಾಣದಲ್ಲಿ ಕಾಯಿ ಮೊಳಕೆ ಕಟ್ಟೋದ್ರಲ್ಲೆಲ್ಲ ತುಂಬ ಸಮಸ್ಯೆ ಆಗುತ್ತೆ. ಒಟ್ನಲ್ಲಿ ಮಲೆನಾಡಿನಲ್ಲಿ ವರ್ಷದ ಮೊದಲ ಮಳೆ ಕೈಕೊಟ್ಟಿದೆ. ಹೀಗಾಗಿ ಕಾಫಿ ನಾಡ ರೈತರು ವರುಣನ ಮುನಿಸಿಗೆ ಸಿಲುಕಿ ನಲುಗುವ ಭಯದಲ್ಲಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.